ಚಲಿಸುತ್ತಿದ್ದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿಯಾದ ಪರಿಣಾಮ ಬೈಕ್ನಲ್ಲಿದ್ದ 3 ವಿದ್ಯಾರ್ಥಿಗಳು ಮೃತಪಟ್ಟಿರುವ ಘಟನೆ ಇಂದು ಸಂಜೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗೇರಹಳ್ಳಿ ಗೇಟ್ ಬಳಿ ನಡೆದ ಅಪಘಾತದಲ್ಲಿ 3 ಮೃತಪಟ್ಟಿದ್ದು 17 ವರ್ಷದ ನಿತೀಶ್, 16 ವರ್ಷದ ನಿತಿನ್ ಹಾಗೂ 16 ವರ್ಷದ ವೈಭವ್ ಮೃತರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಶಾಲೆ ಹಾಗೂ ಕಾಲೇಜಿನಿಂದ ಮನೆಗೆ ವಿದ್ಯಾರ್ಥಿಗಳು ಬೈಕಿನಲ್ಲಿ ತೆರಳುವಾಗ ಅಪಘಾತ ಸಂಭವಿಸಿದೆ. ಟ್ಯೂಷನ್ ಮುಗಿಸಿಕೊಂಡು 3 ಒಂದೇ ಬೈಕಿನಲ್ಲಿ ತೆರಳುತ್ತಿದ್ದ ವೇಳೆ ದುರಂತ ನಡೆದಿದೆ ಎನ್ನಲಾಗಿದೆ. 3 ಜನನು ಬೈಕ್ ಮೇಲೆ ಬಿದ್ದೋಗಿದ್ರು ಸರ್. ಯಾರು ಸಹಾಯಕ್ಕೆ ಬರಲಿಲ್ಲ. ಮತ್ತೆ ನೀರು ಹಾಕಿ ಎಲ್ಲ ಇದು ಮಾಡಿದ್ರು, ಯಾರು ಎದ್ದೇಳಲಿಲ್ಲ, ಯಾರು ಸಹಾಯಕ್ಕೆ ಬರಲಿಲ್ಲ. ಒಂದು 10 ನಿಮಿಷ ಆದಮೇಲೆ ಕೆಲವರು ಸಹಾಯಕ್ಕೆ ಬಂದರು. ಆಮೇಲೆ ಕಾರಲ್ಲಿ ಒಬ್ಬರು, 2 ವೀಲರ್ ಒಬ್ಬರು ತೊಗೊಂಬಂದು ಜೀವನ ಆಸ್ಪತ್ರೆಗೆ ಸೇರಿಸಿ ಆಮೇಲೆ ಅದೇ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ರಿಪೋರ್ಟ್ ಕೊಡ್ತಾರೆ ಸರ್. ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಅದಾಗಿ ಒಂದು 5-10 ನಿಮಿಷ ಆಗಿರ್ಬೋದು. ನಾನು ಆಮೇಲೆ ಹೋಗಿದ್ದು ಅಲ್ಲ ಇತ್ತು. ಅಲ್ಲೊಂದು JCB ಇತ್ತು, ಟ್ರ್ಯಾಕ್ಟರ್ ಇತ್ತು, ಒಂದು 2-3 ಕಾರ್ ಇತ್ತು. ಯಾರೂ ಸಹಾಯಕ್ಕೆ ಬರಲಿಲ್ಲ. ಟ್ರ್ಯಾಕ್ಟರ್ ಸನ್ನಿವೇಶ ಹೇಳು. ಟ್ರ್ಯಾಕ್ಟರ್ದು ಒಂಚೂರು ರೇಡಿಯಂ ಸ್ಟಿಕ್ಕರ್ ಲೈಟ್ ಏನೂ ಇರಲಿಲ್ಲ. ಕಲರ್ ಟ್ರ್ಯಾಕ್ಟ್ರೇ ಕಾಣಿಸ್ತಾ ಇರಲಿಲ್ಲ ಕತ್ತಲಲ್ಲಿ. ಅಂಥ ಸಿಚುವೇಶನ್ ಇಲ್ಲಿ. ಹೌದು ಸರ್. ಟೈರ್ ಚೇಂಜ್ ಮಾಡಲಿಕ್ಕೆ ಟ್ರ್ಯಾಕ್ಟರ್ ತಗೊಂಡು ಟ್ರ್ಯಾಕ್ಟರ್ ರೋಡಲ್ಲೇ ಬಿಟ್ಬಿಟ್ಟಿದ್ರೆ. ಸೊ ಹೋಗಿ ಇವರು ಹೊಡೆದಿರ್ಬೋದು, ಇಲ್ಲ ಏನೋ ಅದು ಸಮಥಿಂಗ್ ಏನೋ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಮೃತಪಟ್ಟ 3 ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಗ್ರಾಮಕ್ಕೆ ಸೇರಿದ ವಿದ್ಯಾರ್ಥಿಗಳಾಗಿದ್ದು, BGS ಶಾಲೆಯಲ್ಲಿ ನಿತೀಶ್ ಹಾಗೂ ನಿತಿನ್ PUC ವ್ಯಾಸಂಗ ಮಾಡುತ್ತಿದ್ರು ಎನ್ನಲಾಗಿದೆ. ಗುಡ್ ಶೆಫರ್ಡ್ ಶಾಲೆಯಲ್ಲಿ SSLC ವ್ಯಾಸಂಗ ಮಾಡುತ್ತಿದ್ದ ವೈಭವ್ ಕೂಡ ಇವರೊಂದಿಗೆ ಬರುವಾಗ ದುರಂತ ಸಂಭವಿಸಿದೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಸುಮಾರು ಮುತ್ಸಂಜೆ 6 ಗಂಟೆ 45ರಿಂದ 6 ಗಂಟೆ 50 ನಿಮಿಷದಲ್ಲಿ ಹುಡುಗರು BGSಗೆ ಇಬ್ಬರು ಹುಡುಗರು ಹೋಗ್ತಾರೆ. ಅವರು ಟ್ಯೂಷನ್ ಮುಗಿಸ್ಕೊಂಡು ಬಂದಿದ್ದಾರೆ. ಇನ್ನೊಬ್ರು ಗುಡ್ ಶೆಫರ್ಡ್ಗೆ ಹೋಗಿದ್ದಾರೆ. ಅವರು ಟ್ಯೂಷನ್ ಮುಗಿಸ್ಕೊಂಡು ಬಂದಿದ್ದಾರೆ. ಒಂದು JCB ದಿನೇಗೇರಳ್ಳಿ ಅಂತೇಳಿ ಒಂದು JCB ಕೆಟ್ಟು ನಿಂತಿತ್ತು. ನಾನು ಆಗ್ತಾನೆ ಜಸ್ಟ್ 10 ಮಿನಿಟ್ಸ್ 6:40ಕ್ಕೆ ನಾನು ಹೋಗಿದ್ದೀನಿ, 6:30ಕ್ಕೆ ನಾನು ಹೋಗಿದ್ದೀನಿ, 6:45ರಲ್ಲಾಗಿದೆ. ಆ JCB ಯಾವಾಗ ಕೆಟ್ಟು ನಿಂತಿದ್ದು, ಟೈರ್ ಒಂದು ಬರಸ್ಟ್ ಆಗಿದೆ. ಟೈರ್ ಬಿಚ್ಚಿಟ್ಟಿದ್ರು, ನನಗೆ ಓವರ್ಟೇಕ್ ಮಾಡಿದ್ರು. ಆಮೇಲೆ ಆ ಟೈರ್ ಹಾಕೊಳ್ಳೋದಕ್ಕೆ ಟ್ರ್ಯಾಕ್ಟರ್ ಬಂದಿದೆ. ಟ್ರ್ಯಾಕ್ಟರ್ ನಡಿ ರೋಡಲ್ಲಿ ಲೈಟ್ ಇಲ್ದಿರ ನಿಲ್ಲಿಸಿದ್ದಾರೆ. ಯಾರ್ದು ಟ್ರ್ಯಾಕ್ಟರ್ ಅನ್ನೋದು ಗೊತ್ತಿಲ್ಲ. ನಡಿ ರೋಡಲ್ಲಿ ಟ್ರ್ಯಾಕ್ಟರ್ ಯಾವಾಗ ನಿಲ್ಲಿಸಿದಾರೋ ಇವ್ರು ಬಂದಿದ್ದಾರೆ. ಆಪೋಸಿಟ್ ಲೈಟು ಈಶಾಗೆ ಹೋಗೋ ಜಾಸ್ತಿ ವೆಹಿಕಲ್ ಬರ್ತಾ ಇದೆ. ಆಪೋಸಿಟ್ ಲೈಟ್ ಬಿದ್ದಾಗ ನಮಗೆ ಗೊತ್ತಿರೋ ಮಾತ್ರ ಹೋಗಿ ಹೊಡೆದಿದ್ದಾರೆ ಅನ್ನೋದು ನನಗೆ ಅಷ್ಟೊಂದು ಮಾಹಿತಿ ಇದೆ ಸರ್, ಅನುಮಾನ ಇದೆ. ಅದಾದಮೇಲೆ 3 ಡೆತ್ ಆಗಿದ್ದಾರೆ ಸರ್. ಟೋಟಲ್ ಅವಲಗುರ್ಕಿ ಸರ್. ಒಂದೇ ಅಣ್ಣ ತಮ್ಮಂದ್ರ ಮನೆಯಲ್ಲಿ 2, ಆಮೇಲೆ ಅವರು ಬೈರಗೌಡ ಅಂತ ಅವಲಗುರ್ಕಿ ಮೆಂಬರು, ಅವ್ರ ಮಗ ಒಬ್ಬರು. ಆಮೇಲೆ ಇನ್ನೊಬ್ಬರು ಶ್ರೀನಿವಾಸ ಅವಲಗುರ್ಕಿ ನಮ್ಮ ಸೊಸೈಟಿಯಲ್ಲಿ ಸೆಕ್ರೆಟ್ರಿ, ಅವ್ರ ಮಗ ಒಬ್ಬರು. ಆಮೇಲೆ ಇನ್ನೊಬ್ಬರು ಮಾಜಿ ಡೈರಿ ಸೆಕ್ರೆಟ್ರಿ ಮೊಮ್ಮಗ ಸರ್. ಸರ್ ಅದು ಒಂದು ಬೈಕಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಅದು ಯಾವ ಥರ ಅನ್ನೋದು ಗೊತ್ತಿಲ್ಲ. ಟ್ಯೂಷನ್ಗೆ ಬರೋದಂತೂ ಗೊತ್ತು ಸರ್. ಟ್ಯೂಷನ್ ಮುಗಿಸ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಸರ್. 6:45ಗೆ 90% 6:45 ಆಗಿದೆ. ಟ್ರ್ಯಾಕ್ಟರ್ JCB ಬಂದು ನನಗೆ ಗೊತ್ತಿರೋ ಮಾತ್ರ ಅಲ್ಲೇ ಇದೆ ಸರ್. JCB ಒಡ್ರೆಪಳ್ಳಿ ಜಯಕುಮಾರ್ ಅನ್ನೋದು ಗೊತ್ತಿದೆ. ಟ್ರ್ಯಾಕ್ಟರ್ ಯಾರ್ದು ಅನ್ನೋದು ಗೊತ್ತಿಲ್ಲ. ಆ ಟೈರ್ ಶಿಫ್ಟ್ ಮಾಡ್ಕೊಳೋದಕ್ಕೆ ಬಂದಿರ್ಬೋದು ಅನಿಸುತ್ತೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಬ್ಬರು ಸೇರಿ ಫ್ಯಾಮಿಲಿ ಕೆಲವು ಮಾಡ್ತಾರೆ. ಮತ್ತೆ ಯಾವ್ದು ಆಕ್ಸಿಡೆಂಟ್ ಆಗೋದು ಅಲ್ಲಿಗೆ ಫೋನ್ ಮಾಡ್ತಾ ಇದ್ದೀವಿ.